ಚೇತು 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 ಪಾಪ ಬಾರಪ್ಪ. ಕೆಲ್ಸಕ್ಕೆ ಹೋಗಿದ್ದ ಕಣಮ್ಮ ಸಂಗೀತ, ನೈಟ್ ಡ್ಯೂಟಿಗೆ. ಅದಕ್ಕೆ ಮನೆ ಕೆಂಡಿರ್ಬೇಕೇನೋ. ಆಂಟಿ ಆಂಟಿ, ಮನು ಹೋಗ್ಬಿಟ್ಟ, ಮನು ಸತ್ತೋಗ್ಬಿಟ್ಟ. ಹಾಂ, ಏನು ಹೇಳ್ತಾ ಇದ್ದೀರಮ್ಮ? ಮನು ಯಾಕಮ್ಮ, ಏನಾಗಿತ್ತು? ಯಾಕೋ ಗೊತ್ತಿಲ್ಲ, ಬೆಳಗ್ಗೆನೆ ಅಲ್ಲಿ ಮನೆ ಕೇಳಿದ್ನಂತೆ, ಮನೆ ಮುಂದೆ ಅಮ್ಮ ಹೋಗಿ ಇಬ್ಬರು ಸೈಟಲ್ಲಿ ಎದ್ದಾಳ್ತಿಲ್ಲ. ಅದಕ್ಕೆ ನಮಗೂ ಈಗ ಹೇಳಿದ್ರು, ಹೋಗಿ ನೋಡ್ಕೊಂಬಂದ್ವಿ. ಕಣ್ಣೀರು ಹಾಕಿ ನನಗಂದು ಕಣ್ಣಲ್ಲಿ ನೀರು ಬಂದುಬಿಟ್ವು. ಇಷ್ಟು ಜೀವನಕ್ಕೆ ಇಷ್ಟಕ್ಕೆ ನಂದು ನಿಂದು ಅಂತ ಹೊಡೆದಾಡ್ತೀವಿ, ಈಗ ಹೆಂಗೆ ಹೊಡೆದಾಡ್ತಿದ್ವಲ್ಲಪ್ಪ ಅಂತ ಹೇಳಿ ಬೋಲು ಬೇಜಾರಾಗ್ಬಿಡ್ತು, ಸಖತ್ತು ಬೇಜಾರಾಗ್ಬಿಡ್ತು ಆಂಟಿ. ಏನು ಹೇಳ್ತೀಯ, ಸಖತ್ತು ಬೇಜಾರಾಯಿತು. ಅದಕ್ಕೇ ಚೇತನ್ ಕರ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ತುಂಬ ಬೇಜಾರಾಯಿತು. ಅವನು ಯಾವ ವಯಸ್ಸು ಹೆಂಗಿರ್ಬೋದಾಗಿತ್ತು, ಆದರೂ ಎಲ್ಲ ಹಾಳು ಮಾಡ್ಕೊಂಡಲ್ಲಪ್ಪ ಅನ್ನಿಸ್ತೈತೆ. ಹ್ಞೂ ನೋಡಪ್ಪ, ನನಗೂ ಕೇಳಿದ್ಕೆ ಬೇಜಾರಾದಂಗಾಯ್ತು. ಅಲ್ಲ, ಅವನು ಈ ವಾರದಿಂದನೂ ಮನೆ ಬಿಟ್ಟಿದ್ನಲ್ಲ, ಅಲ್ಲ ನೀವು ವಾರ 10 ದಿವಸದಿಂದಲೂ ಉಂಡಿಲ್ಲ ಸರಿಯಾಗಿ. ಎಲ್ಲಿ ಏನು ಮಾಡ್ಕೊಂಡು ಏನೋ ಥೂ ಎಂಥ ಕೆಲಸ ಆಯ್ತು. ಇದ್ದಾಗ ಹಂಗೆ ಇಂಥ ನನ್ನ ಮಕ್ಳು ಇರೋದಕ್ಕಿಂತ ಸಾಯೋದು ಸೇಮ್ ಹಂಗಾಗುತ್ತೆ. ಇದ್ದಾಗ ದುಡಿದಿದ್ದು ರೊಟ್ಟಿ ಅಂತ ನಾನು ಆತ ಇದ್ರೆ ವಾಸಿ ಆಗತ್ತೆ ಅಂತ ಆ ಹುಡ್ಗನ ಕರ್ಕೊಂಡು ಹೋಗೋಣ ನಡೀರಪ್ಪ, ಹೋಗೋಣ. ಚೇತು, ಚೇತು ಪಾಪ, ಚೇತು. ದೊಡ್ಡಪ್ಪ ದೊಡ್ಡಮ್ಮನೂ ಬಂದಿದ್ದಾರೆ. ಈಗ ಯಾಕೆ ದೊಡ್ಡಪ್ಪ? ದೊಡ್ಡಮ್ಮ ಯಾಕೆ? ಯಾಕಿಲ್ಲ ಕಣ, ಬಾರ ಹೋಗೋಣ. ಯಾಕೆ ದೊಡ್ಡಮ್ಮ? ಯಾಕೆ ಎಲ್ಲರ ಮುಖನೂ ಹಿಂಗಾಗೈತೆ? ಯಾಕೆ, ಏನಾಯಿತು? ನಿಮ್ಮಪ್ಪ ಯಾವ ಹೋಗ್ಬಿಟ್ಟ ಕಣು. ಸತ್ತಂಗೆ ನಿಮ್ಮಪ್ಪ ಇದ್ಕಿದ್ದಂಗೆ ಯಾಕೋ ಅಲ್ಲಿ ಮನೆ ಬಂದು ಮನ್ಕೊಂಡು ಸತ್ತೋಗ್ಬಿಟ್ಟವನು. ಎಷ್ಟು ಎಬ್ರಿಸಿದ್ರು ಎದ್ದೇಳ್ತಾ ಇಲ್ಲ. ಅನ್ನೋದ್ರೂ ಎಷ್ಟು ಕಿತ್ತು ಅನಿಸುತ್ತೆ. ಹೋಗ್ಬಿಟ್ಟ ಕಣು, ಹೋಗ್ಬಿಟ್ಟ. ಅಯ್ಯೋ ದೇವೇ, ಏನು ಹೇಳ್ತಾ ಇದ್ದೀರಾ ದೊಡ್ಡಮ್ಮ? ನಿಜನ ನೀವು ಹೇಳ್ತಾ ಇರೋದು? ಅಪ್ಪ ಹೋಗ್ಬಿಡ್ತಾ? ನೋಡಿ, ಹೊಟ್ಟೆ ಸಿಟ್ಟಿದ್ರು ಅಲ್ಲೇ ಮನಸ್ಸಿನಾಗ ಎಷ್ಟು ಪ್ರೀತಿ. ಏನಬ್ಬ ಈ ಮತ್ನಾಗ ಹುಡ್ಗ ಚೆನ್ನಾಗಿರಲಿ, ದುಡೀಲಿ, ನಮ್ಮಪ್ಪ ಏನೋ ಚೆನ್ನಾಗಿರಲಿ ಅಂತ ಹೇಳಾನೆ ಹೊರ್ತನು ಅವನೇನೇನು ಕೆಟ್ಟದ್ಕೇನು ಹೇಳ್ತಾ ಇರಲಿಲ್ಲ. ಕೆಟ್ಟದ್ದು ಕೇಳಿದರೆ ಬಿಡಪ್ಪ, ಹುಡುಗ ಕೆಟ್ಟದ್ದು ಕೇಳ್ತಾ ಐತೆ ಅನ್ಬೋದಾಗಿತ್ತು. ಹುಡುಗೇನು ಕೆಟ್ಟದ್ದು ಕೇಳ್ತಾ ಇರಲಿಲ್ಲ ಕಣಮ್ಮ. ಅದೇ ಬತ್ತು, ನಾನು ಒಳ್ಳೇದು ಕೇಳ್ತಿದ್ದೆ ಕಣಜ್ಜಿ. ಚೆನ್ನಾಗಿರಲಿ ನಮ್ಮಪ್ಪಯ್ಯ, ದುಡೀಲಿ, ದುಡ್ದಿಕ್ಕೆ ಕೆಮ್ಲಿ ಅಂತ ಹೇಳಿ ಚೆನ್ನಾಗಿರೋದಕ್ಕೆ ಕೇಳ್ತಿದ್ದೆ ಹೊರ್ತು ನಾನು ಯಾಕೆ ಹೇಳಿದ್ನಪ್ಪ ಅನ್ನಿಸ್ತೈತಿ ಇವಾಗ. ಎಲ್ಲರೂ ನನಗೆ ಅಂತಾರೆ ಇವಾಗ, ಮಗ ಹಿಂಗೆ ಮಾಡ್ದ ಅದಕ್ಕೆ ಅವ್ನಿಗೆ ಹಿಂಗೆ ಆಯಿತು, ಮಗ ಹಿಂಗೆ ಮಾಡ್ದ ಅಂತೇಳಿ ಎಲ್ಲರೂ ನನಗೆ ಅಂತಾರೆ ದೊಡ್ಡಮ್ಮ ಇವಾಗ. ಇಲ್ಲ ಹೇಳಂಬಲ್ಲ, ಸುಮ್ಕೆ. ಯಾರ ನಂಬ್ಲೇಳು, ಅವನಿಗೆ ನೀನು ಒಳ್ಳೇದೇ ಹೇಳಿದ್ದು. ಏನು ಮಾಡೋಕ್ಕಾಗುತ್ತೆ? ಯಾರು ಅನ್ನೋದ್ರೂ ಎಲ್ಲಿ ಪಡ್ಕೊಂಬಂದಿರ್ತಾರ ಅಲ್ಲಿಗೆ ಕಣೋ. ಯಾರು ಎಷ್ಟು ಹೇಳಿದ್ರು, ಯಾರು ಏನೇ ಅಂದ್ರೂ ನಿಲ್ಲಲ್ಲ. ಬಿಡು ಹೋಗ್ಲಿ, ನೀನು ಯಾಕೆ ಹಂಗೆ ತಿಳ್ಕೊಂತೀಯ? ಹಂಗೆಲ್ಲ ಏನು ತಿಳ್ಕೊಬೇಡ. ಅವ್ನು ಏನೇನು ಟೆನ್ಷನ್ ತಗೊಂಡು ಏನೇನು ಮಾಡ್ಕೊಂಡು ಏನು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅವನಿಗೆ ಎಷ್ಟು ಹೇಳಿದ್ವು ಚೆನ್ನಾಗಿರಪ್ಪ ಅಂತ ಹೇಳಿ ಎಷ್ಟು ಹೇಳಿ, ಹಂಗಂದ್ರು ಕೇಳ್ದಿಲ್ದನ್ನ. ಚೆನ್ನಾಗಿರಲಿ ಅಂತ ಹೇಳಿ ನಾವು ಎಷ್ಟೆಲ್ಲ ಹೇಳಿದ್ವಪ್ಪ. ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಅವಾಗ ಚೆನ್ನಾಗಿರಲಿ ಬಿಡು ಅಂತ. ಅವನಾಗಿ ಅವ್ನು ಕಾಲ ಹೊಡ್ಕೊಂಡು ಅವನಾಗಿ ಅವನು ಮಾಡ್ಕೊಂಡ. ನನಗೂ ಈಗ ಬೋಲು ಬೇಜಾರಾಗ್ತೈತೆ. ಇದ್ದಾಗ ಹಂಗೇನೆ ಹೆಂಗೆ ಆಡ್ತಿದ್ವಿ, ಆಡ್ತಿದ್ವಿ, ಇಷ್ಟೇ ಅಲ್ವೇ ಮನುಷ್ಯನ ಜೀವನ. ಇರೋ ತಕ್ಕ ಆದರೂ ಚೆನ್ನಾಗಿರಬೇಕು ಅನ್ನಿಸ್ತೈತೆ. ಹಿಂಗೆ ಹೋಗೋದಕ್ಕೆ ಯಾಕಪ್ಪ ಹಿಂಗೆ ಬಂದು ಹಿಂಗೆ ಹೋಗೋದಕ್ಕೆ ಅನ್ನಿಸ್ತೈತೆ. ಯಾತನ ಹೊತ್ಕೊಂಡೋದನ್ನ ಹೊತ್ಕೊಂಡು ಹೋಗಲಿಲ್ಲ. ಎಲ್ಲರ ಹತ್ರ ಜಗಳ ಮಾಡ್ಕೊಂಡ, ಏನಾದರೂ ಆಯಿತಾ? ಏನೂ ಆಗಲಿಲ್ಲ. ಎಲ್ಲರ ಹತ್ರ ಚೆನ್ನಾಗಿ ಇತ್ಕೊಂಡು ದುಡ್ಕೊಂಡು ಚೆನ್ನಾಗಿ ಇದ್ದು ಹೋಗಿದ್ರೆ ಇವಾಗೆಲ್ಲ ಏನಂತಾರೆ ಹೇಳು? ಸೋಂಬೇರಿ ನನ್ನ ಮಗ, ಕೈಲಾಗ್ನಿಲ್ಲ ನನ್ನ ಮಗ ಸತ್ತ ಅಂತ ಕೆಮ್ತಾರೆ ಎಲ್ಲ ಇವಾಗ. ಹಂಗೆ ಮತ್ತೆ ಮಾತಾಡೋದು. ಚೆನ್ನಾಗಿ ಇತ್ಕೊಂಡು ಹೋಗಿದ್ರೆ ಯಾವ್ದು ಇರ್ತಿಲ್ಲ. ಹುಡುಗ ಒಂದು ಈಟನ ಗೊತ್ತಾಗಲ್ವೇನು? ಹೋಗತ್ತೆ. ನನಗೂ ಬೋಲ್ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಸುಮ್ಕಿರಪ್ಪ, ಅಳ್ಬೇಡ, ಸುಮ್ಕಿರು. ನಡೀರಿ ಹೋಗೋಣ. ಇಂಥ ಕಾರಿದಾಗೆ ಹೋಗಿ ಎಲ್ಲನ ಮಾಡ್ಬೇಕು. ನಡಿಯಪ್ಪ, ನಿನ್ನ ಮಗನಾಗಿ ಮುಂದೆ ನಿಂತ್ಕೊಂಡು ನೀನು ಎಲ್ಲ ಮಾಡ್ಕೊಂಡು, ನಿಮ್ಮಮ್ಮ ನಿನ್ನ ನೋಡ್ಕೊಂಡು, ನೀನು ನಿಮ್ಮಮ್ಮಯ್ಯ ನೀವಿರ್ಬೇಕಿನ್ನು. ಏನು ಮಾಡೋಕ್ಕಾಗಲ್ಲ, ಅವ್ನು ಪಡ್ಕೊಂಬಂದಿದ್ದ ಅಷ್ಟಕ್ಕೆ ಅನಿಸುತ್ತೆ. ಅಯ್ಯೋ ದೇವ್ರೆ, ಎಂಥ ಸಾಯೋ ವಯಸ್ಸಲ್ಲ ಏನಲ್ಲ. ಸುಮ್ಕಿಚ್ಚೆ ತೊಳ್ಬೇಡ ಬಾ, ಮುಂದೆ ನಿಂತ್ಕೊಂಡು ನೀನೇ ಎಲ್ಲ ಕಾರ್ಯ ಮಾಡಬೇಕು. ಹೋಗನ್ ಬಾರಪ್ಪ, ಹೋಗನ್ ಬಾ. ನಿಮ್ಮಮ್ಮ ಇನ್ನು ಅಜ್ಜಿ ಹೇಳ್ತಾ ಕೂಕೊಂಡವ್ರೆ, ಅವ್ರಿಗೂ ಸಮಾಧಾನ ಮಾಡು. ನೀನು ಧೈರ್ಯವಾಗಿರು, ನೀನು ಸಮಾಧಾನ ಮಾಡ್ಕೋಬೇಕು. ನೋಡಿ, ನಿನ್ನ ಮನಸ್ಸಿನಾಗೆ ಎಷ್ಟು ಪ್ರೀತಿ ಐತೆ, ಆದರೆ ಅದು ನಿಮ್ಮ ಅಪ್ಪನ ಮೇಲಿರೋ ಪ್ರೀತಿನ ನೀನು ತೋರಿಸ್ತಾ ಇರಲಿಲ್ಲ ಈಚೆಗೆ ಅಷ್ಟೇ. ಬಿಡು, ಚೆನ್ನಾಗಿರಲಿ ಅಂತ ಹೇಳಿ ಸಿಟ್ಟಾಗ್ತಿದ್ದೆ ಹೊರತು ನೀನೇನೇನು ಸುಮ್ಮನೆ ಕೆಟ್ಟದಕ್ಕೇನು ನೀನೇನು ಮಾತಾಡ್ತಿರ್ಲಿಲ್ಲ, ಕೆಟ್ಟದಕ್ಕೇನು ಹೇಳ್ತಾ ಇರಲಿಲ್ಲ. ಬಲು ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಏನು ಮಾಡ್ತೀವಿ ದೇವ್ರೆ?
ದೊಡಮ್ಮ ಇವಾಗ ಎಲ್ಗಲ್ಲ ಎಲ್ಲರೂ ನನಗೆ ಹೇಳ್ತಾರೆ. ಏನು ಮಾಡೋಣ, ನಾನು ಮಾತು ಹೊತ್ಕೊಬಿಟ್ಟೆ. ಮಾತಾಡಿಸ್ಕೊಂಡು ಚೆನ್ನಾಗಿದ್ದಿದ್ರು ಇರ್ತಿದ್ದೆ, ಹೋಗಿದ್ರು ಹೋಗ್ತಿದ್ದೆ ಅನ್ನಿಸ್ತೈತೆ. ನಾನು ಬುದ್ಧಿ ಕಲ್ತ್ಕೊಂಬ್ಲಿ, ನಾನು ಹೋಗ್ಲಿಲ್ಲ ಏನಾದರೂ ಬುದ್ಧಿ ಕಲ್ತ್ಕೊಂಬಿತ್ತೋ ಏನೋ, ನಾನು ಹೋಗಲಿಲ್ಲ ಅಂದರೆ ಅಂತ ತಿಳ್ಕೊಂಡಿದ್ದೆ. ಆದರೆ ಹಿಂಗಾಗುತ್ತೆ ಎಂಬುದು ಗೊತ್ತಿರಲಿಲ್ಲ. ಹಿಂಗಾಗುತ್ತೆ ಎಂಬುದು ಗೊತ್ತಿದ್ರೆ ನಾನು ಹಂಗೆ ಮಾತಾಡ್ತಾನೆ ಇರಲಿಲ್ಲ, ಹಂಗೆ ಅಂಬ್ತಾನೂ ಇರಲಿಲ್ಲ, ನಾನು ಏನು ಹೇಳ್ತಾನೂ ಇರಲಿಲ್ಲ. ಏನು ಮಾಡೋಣ ಇವಾಗ, ಏನು ಮಾಡೋಣ ಅನ್ನಿಸ್ತೈತೆ. ಸುಮ್ಕಿರಿ, ಇವಾಗ ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಗ್ಬಿಟ್ಟೈತಿ. ಇವಾಗ ನೀನು ಏನು ಮಾಡೋಕ್ಕಾಗೋದಿಲ್ಲ ಕಣೋ. ಸುಮ್ಮನೆ ಬಂದು ಎಲ್ಲ ಮುಂದೆ ನಿಂತ್ಕೊಂಡು ನೀನು ಎಲ್ಲ ಕಾರ್ಯ ಮಾಡಿ ನಿಮ್ಮಮ್ಮನ ಜೊತೆ ಚೆನ್ನಾಗಿರೋದು ನೋಡ್ಕೊ ಅಷ್ಟೇ. ನಾವು ನೋಡ್ಕೊಂಬಂದ್ವಿ, ಎಲ್ಲರೂ ಅಲ್ಲಿ ಹೇಳಿರು ಹೋಗಿ ಮಗನ ಕರ್ಕೊಂಬರೋಗು ಅಂತೇಳಿ ಎಲ್ಲರೂ ಮಾತಾಡ್ತಿದ್ರು. ಅದಕ್ಕೆ ಬಂದ್ವಿ, ಜನ ಹಂಗೇ ಮಸ್ತಾಗಿ ಬಂದು ನೋಡ್ಕೊಂಡು ಹೋಗ್ತೈತಿ. ಬರ್ರಿ ಹೋಗೋಣ, ಹೋಗಿ ನೋಡಿ ನಾವು ಅದೇನು ಕಾರ್ಯ ಮುಂದೆ ನಿಂತ್ಕೊಂಡು ಮಾಡೋಕ್ಕಾಗುತ್ತೆ. ಬರ್ರಿ, ಏನು ಮಾಡೋದು, ಆಗೋದು ಆಗ್ಬಿಟ್ಟೈತಿ. ಅದೇ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ. ನಡಿಯಪ್ಪ, ಅಳ್ಬೇಡ, ನಡಿಯೋ. ಯಾರು ಅಂಬಲ್ಲ, ಅವ್ರಂತಾರೆ ಇವ್ರಂತಾರೆ ಅಂತ ಅದೆಲ್ಲ ಏನು ಮನಸ್ಸಿನಾಗ ಇಕ್ಕೋಬೇಡ. ಅವ್ನು ಮಾಡಿರೋದು ಎಲ್ಲರಿಗೂ ಗೊತ್ತೇ ಐತಿ. ಇವ್ನಿಗೆ ಅದೇ ಆವಾಗಿಂದ ಚಿಂತೆ ಆಗೈತಿ. ಇವಾಗ ನಾನಾಗಿ ನಮ್ಮ ಅಪ್ಪಗೆ ಇದು ಮಾಡಿದ್ನಲ್ಲ, ನಾನಾಗಿ ನಂಗೆ ಟೆನ್ಷನ್ ಕೊಟ್ಟು ಹಿಂಗೆ ಮಾಡಿದ್ನಲ್ಲ ಅಂತ ಇವಾಗ ಅನ್ನಿಸ್ತೈತಿ. ಈಗ ಅನ್ನಿಸ್ತೈತೆ, ದುಡಿದಿದ್ರೊಟ್ಟೆ ನಮ್ಮ ಅಪ್ಪ ನಾನು ನೋಡ್ಕೊಂಡು ನೋಡ್ಕೋಬೇಕಾಗಿತ್ತು ನಾನು ಅಂತ ಅನ್ನಿಸ್ತೈತೆ. ಹಿಂಗಾಗಬಾರ್ದಾಗಿತ್ತು. ನಾನು ಬುದ್ಧಿ ಕಲ್ತ್ಕೊಂಬತ್ತೆ ಚೆನ್ನಾಗಿರುತ್ತೆ ಅಂತ ಕಲ್ಸಕ್ಕೆ ಹೋದೆ, ಅದು ಹಿಂಗಾತು ಎಡವಟ್ಟು. ಅಯ್ಯಪ್ಪ, ಯಾರಿಗೂ ಯಾತು ಹೇಳ್ಬಾರ್ದಪ್ಪ ಅನ್ನಿಸ್ತೈತಿ. ಹಿಂಗೆ ಒಳ್ಳೇದು ಹೇಳಿದ್ರು ಈಗ ಇಂಥವಾದರೆ ಏನು ಮಾಡ್ತೀಯಪ್ಪ ದೇವ್ರೇ ಅನ್ನಿಸ್ತೈತೆ. ಬಲು ಬೇಜಾರಾಗ್ತೈತೆ ದೊಡ್ಡಮ್ಮ, ತುಂಬ ಬೇಜಾರಾಗ್ತೈತೆ. ಏನು ಮಾಡೋಕ್ಕಾಗಲ್ಲ ಕಣೋ. ಬೇಜಾರಾಗುತ್ತೆ ಅಂತ ಇಲ್ಲೇ ಇರ್ತಿ. ಹಂಗಾದ್ರೆ ಅಲ್ಲಿ ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯ ಮಾಡೋನು ನೀನೇನೆ. ಇಲ್ಲಿ ಬರಬೇಕಾಗಿರೋ, ಇವಾಗ ಇಷ್ಟೊತ್ತಿಗೆ ಹೋಗ್ಬೇಕು ನೀನು. ನಿನ್ನ ಮಗ ಬಂದಿಲ್ಲ ಅಂತಾರೆ. ಬಾ, ಇಲ್ಲೇ ಮಾತಾಡ್ತಾ ನಿಂತ್ಕೋಬೇಡ. ಅವರೇ ನಂಬ್ತಾರೆ ಇವರೇ ನಂಬ್ತಾರೆ ಅಂತ ತಲೆ ಕೆಡಿಸಬೇಡ. ಆಗಿದ್ದಾಗಲಿ ಇವಾಗ ಅಂಬ್ತಾರೆ ಅಂದ್ಲೇಳು. ನಾವು ಒಳ್ಳೇದೇ ಹೇಳಿದ್ದು, ನಾವು ಚೆನ್ನಾಗಿರ್ರಿ ಅಂತೇಳಿ ಹೇಳಿದ್ದು ಅಂತ ಅಂದ್ರೆ ಆಯಿತು. ಸುಮ್ಕಿರು, ಯಾತು ಮಾತಾಡಬೇಡ. ಇದೊಂದು ಕಾರ್ಯ ಆಗೋವರೆಗೂ, ಕೆಲಸ ಆಗೋವರೆಗೂ ನೀನು ಯಾತು ಮಾತಾಡಬೇಡ. ಇದೊಂದು ಕೆಲಸ ಮುಗಿಬೇಕು. ನಿಮ್ಮಮ್ಮ ಇವು ಸಮಾಧಾನ ಮಾಡುವ ನೀನು. ನಾನು ಇದೀನಿ ಕಣಮ್ಮ, ನಾನು ನೋಡ್ಕೊಂತೀನಿ ಅಂತ ಚೆನ್ನಾಗಿರೋ ಅಷ್ಟೇ. ನನಗೆ ಗೊತ್ತಿಲ್ಲ ಯಾತತ್ತು ಹಿಂಗೆ ಹೇಳ್ತಾರೆ ಸಂಗೀತಮ್ಮನೂ ರಾಜಪ್ಪಮ್ಮಂಗೆ ಆತು. ನನಗೆ ಇವಳು ಬೇಜಾರಾತಪ್ಪ ಈ ವಿಷಯಕ್ಕೆ. ಎಲ್ಲಿ ನಡೀರಿ, ಹೋಗೋಣ ಜಲ್ದಿ ಬೀಗಾಕಿ ಎಲ್ಲಿ ನಡೀರಿ. ಇಲ್ಲಿ ಮಾತಾಡ್ತಾ ನಿಂತ್ಕೊಂಡ್ರೆ ಆಗಲ್ಲ ಪಾಪ. ಬಾರೋ ಬಾ, ಕರ್ಕೊಳಮ್ಮ ಸಂಗೀತಮ್ಮ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಣ. ನಡಿ ಹೋಗಿ ಅದೇನೋ ಎತ್ತ ಅಂತೇಳಿ ನೋಡೋಣ, ನಡೀರಿ. ಇಲ್ಲೇ ಇದ್ರೆ ಆಗಲ್ಲ ಪಾಪ. ನಾವು ಎಷ್ಟು ಹೇಳಿವಮ್ಮ, ನಾವು ಎಷ್ಟು ಹೇಳಿ ಬಿಡು, ಇವತ್ತು ಬುದ್ಧಿವಂತ ಆಗ್ತಾನೆ, ನಾಳೆಗೆ ಬುದ್ಧಿವಂತ ಆಗ್ತಾನೆ ಅಂತ ಹೇಳಿ ಹೆಂಗದೊಂದಿಟ್ಟು ಯಾವುದೋ ಒಂದಿಟ್ಟು ಬೇಡ ಅಂಗಡಿ ಅದು ಮಾಡಿದ್ನಪ್ಪ, ಅದೊಂದಿಷ್ಟು ಪರವಾಗಿರಲಿಲ್ಲ. ಹಂಗೆ ಆಗೋದು ಅದನ್ನಾದ್ರೂ ಮಾಡ್ಕೊಂಡಿರ್ಬೋದಾಗಿತ್ತು. ಅದನ್ನು ಮಾಡಲ್ಲ ಅಂದಲ್ಲಪ್ಪ ನನ್ನ ಮಗ. ಎಲ್ಲರೂ ನನಗೆ ಹೇಳ್ತಾರೆ, ಸಂಗೀತ ಇವಾಗ ಮಾತಾಡಿಸ್ಲಿಲ್ಲ, ಸಂಗೀತ ರಾಜು ಮಾತಾಡಿಸ್ಲಿಲ್ಲ, ಮಗ ಮಾತಾಡಿಸ್ಲಿಲ್ಲ, ಅದಕ್ಕೆಲ್ಲ ಟೆನ್ಷನ್ ತಣ್ಣಿಂಗೆ ಆಗೈತೆ ಅಂತ ಮಾತಾಡ್ತಾರೆ. ತುಂಬ ಬೇಜಾರಾಗುತ್ತಂಗೆ ಮಾತಾಡಿದಾಗ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.